ಹಲೋ ಗೈಸ್, ವೆಲ್ಕಮ್ ಅಗೇನ್. ಇವತ್ತಿನ ಕ್ಲಾಸಲ್ಲಿ ಇವತ್ತಿನ ದಿನ ನಾವೇನು ಕಲಿತೀವಿ ಅಂದರೆ ರೋಲ್ ಆಫ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ನ ಒಂದು ರೋಲ್ ಏನಿದೆ ನಮ್ಮ ಇಂಡಿಯನ್ ಗೌರ್ಮೆಂಟ್ಗೆ ಅಥವಾ ಯಾವುದೇ ಕಂಪ್ನಿಯ ಗೌರ್ಮೆಂಟ್ ಎಕಾನಮಿಗೆ ಅಂತ, ಇಂಡಿಯನ್ ಎಕಾನಮಿಗೆ ಅಥವಾ ಗೌರ್ಮೆಂಟ್ ಎಕಾನಮಿಗೆ ಯಾವ ಥರ ಒಂದು ಸ್ಟಾಕ್ ಮಾರ್ಕೆಟ್ ಹೆಲ್ಪ್ ಆಗುತ್ತೆ ಅಂತ. ನೀವು ನೋಡಿರ್ಬೋದು, ಸೆನ್ಸೆಕ್ಸ್ ನೋಡಿರ್ತೀರಾ, ಇಂಡೆಕ್ಸು, ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ, ದೋಸ್ ಆರ್ ದ ಇಂಡೆಕ್ಸ್ ವಿಚ್ ಇಸ್ ದ ಆ ಇಂಡೆಕ್ಸ್ಗಳು ಏನಂದ್ರೆ ನಮ್ಮ ಒಂದು NSE ಅಥವಾ BSE, NSE BSE ಅಂದ್ರೆ ಏನೋ ಅವೆಲ್ಲ ಮುಂದಕ್ಕೆ ಬರ್ತಾ ಹೋಗುತ್ತೆ. ಒಂದು ನಮ್ಮ ಇಂಡಿಯಾದು ನಾವು ಈಗ ನೋಡೋದಾದ್ರೆ NSE ಯಾವ್ದು ಬರುತ್ತೆ ಇಂಡೆಕ್ಸು, ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬರುತ್ತೆ. BSE ಬಂದ್ಬಿಟ್ಟು ನಮ್ದು ಯಾವುದು ಸೆನ್ಸೆಕ್ಸ್ ಬರುತ್ತೆ. ಸೆನ್ಸೆಕ್ಸ್ ನ ನೀವು ತುಂಬಾ ಕಡೆ ನೋಡಿರ್ಬೋದು, ಇಟ್ಸ್ ಅ ಮಾರ್ಕ್ಸ್ ಕಾರ್ಡ್ ತರ ಯೂಸ್ ಮಾಡ್ತಾರೆ. ಒಂದು ಡೆವಲಪ್ಮೆಂಟ್ ಯಾವ ತರ ಆಗಿದೆ, ಎಕಾನಮಿ ಯಾವ ತರ ಬೆಳೆದಿದೆ ಅನ್ನೋದನ್ನ ನೋಡೋಕ್ಕೋಸ್ಕರ ಒಂದು ಗ್ರಾಫ್ ತರ ಯೂಸ್ ಮಾಡ್ತಾರೆ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಬ್ಯಾಂಕ್ ನಿಫ್ಟಿನ. ಓಕೆನಾ? ಅದೇ ತರ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅಥವಾ ಒಂದು ಕಂಪ್ನಿಯ ಓನರ್ಶಿಪ್ ಅದನ್ನ ಶೇರ್ಸ್ಗಳನ್ನ ಪರ್ಚೇಸ್ ಮಾಡೋದ್ರಿಂದ ಎಕನಾಮಿ, ಇಂಡಿಯನ್ ಎಕನಾಮಿ ಯಾವ ತರ ಯೂಸ್ ಆಗುತ್ತೆ, ನಮ್ಮ ದೇಶದ ಎಕನಾಮಿಗೆ ನಾವು ಯಾವ ತರ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಸಿಂಪಲ್ ಏನಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕಂಪನಿ ಲೀಸ್ಟ್ ಆಗಿದೆ ಅಂತ ಅಂದ್ರೆ ಒಂದು ಅರ್ಥ IPO ಇಂದ ಬಂದಿದೆ ಅಂತ. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಅಂದ್ರೆ ಈಗ ಒಂದು ಕಂಪ್ನಿ XYZ ಅನ್ನೋ ಒಂದು ಕಂಪ್ನಿ ಅದಕ್ಕೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ, ಅದಕ್ಕೆ ಸ್ವಲ್ಪ ಜನ ಫಂಡಿಂಗ್ ಹಾಕಿ ಫಂಡರ್ಸ್ ಅದನ್ನ ಬೆಳೆಸ್ತಾ ಇದ್ರು. ಸೊ ಅದು ತುಂಬಾ ಜಾಸ್ತಿ ಬೆಳೆಯುವಾಗ ಜಾಸ್ತಿ ಲಾಭ ಸಂಪಾದನೆ ಮಾಡ್ತಾ ಇದೆ ಅಂದಾಗ ತುಂಬಾ ಹಣ ಬೇಕಾಗುತ್ತೆ ಆ ಕಂಪ್ನಿ ಬೆಳೆಸೋಕ್ಕೋಸ್ಕರ. ಅವಾಗ ಏನ್ ಮಾಡ್ತಾರೆ, ಅದನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಆ ಕಂಪ್ನಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಮಾಡ್ತಾರೆ. ಸೊ ಅಂದ್ರೆ ಅರ್ಥ, ಈ ಕಂಪ್ನಿ ನಾವು ಪಬ್ಲಿಕ್ ಇಂದ ಹಣ ಇಸ್ಕೊಂಡು ಈ ಕಂಪ್ನಿನ ಬೆಳೆಸ್ತೀವಿ ಅಂತ. ಓಕೆನಾ? ಸೊ ನೀವು ಅದೇ ತರ ಯಾವ್ದೋ ಒಂದು ಕಂಪ್ನಿದು XYZ ನಿಮ್ಮ ಇಷ್ಟವಾದ ಕಂಪ್ನಿ ಅಥವಾ ನಿಮಗೆ ಇದು ಬೆಳೆಯುತ್ತೆ ಅನ್ನೋ ಕಂಪ್ನಿ, ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಆ ಕಂಪ್ನಿಯ ಓನರ್ಶಿಪ್ ತಗೊಂತಾ ಇದ್ದೀರಾ. ಸೊ ಯು ಆರ್ ಪಾರ್ಟ್ ಆಫ್ ದಟ್ ಕಂಪ್ನಿ. ಓಕೆ? ಆ ಕಂಪ್ನಿಯ ಓನರ್ಶಿಪ್ ಇಂದ ನೀವೇನೇನ್ ಯಾವ್ಯಾವ ತರ ಸಹಾಯ ಮಾಡ್ಬೋದು ಅಂದ್ರೆ ಆ ಕಂಪ್ನಿ ಬೆಳೆದಂಗೆ. ಸೊ ಅದು ಯಾವ ತರ ಮಾಡುತ್ತೆ ಅಂದ್ರೆ, ನೀವು ಗೌರ್ಮೆಂಟ್ಗೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಲೈಕ್ ನೀವು ಒಂದು ಕಂಪ್ನಿ ಶೇರ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಆ ಕಂಪ್ನಿ ತನ್ನ ಬೆಳವಣಿಗೆ ಏನಿದೆ ಅದು ಬೇರೆ ಬೇರೆ ಕಡೆ, ಅದು ಬೇರೆ ಬೇರೆ ಜಾಗಗಳಲ್ಲಿ ಅದು ಬೆಳೆಯೋಕ್ ಸ್ಟಾರ್ಟ್ ಆಗುತ್ತೆ. ಇನ್ ದ ಸೆನ್ಸ್, ಒಂದು ಈಗ ಬೆಂಗಳೂರಲ್ಲೇ ಬಂದು ಕಂಪ್ನಿ ಒಂದು ಇದು ಓಪನ್ ಮಾಡ್ತು, ದೊಡ್ಡ ಕಂಪ್ನಿ ಬೆಂಗಳೂರಲ್ಲಿ ಬಂದು ಅದ್ರ ಪ್ಲಾಂಟ್ ಓಪನ್ ಮಾಡ್ತು. ಸೊ ಇನ್ನೊಂದ್ ಕಡೆ ಪ್ಲಾಂಟ್ ಓಪನ್ ಮಾಡೋಕೆ ನಿಮ್ಮ ಹತ್ರ ಹಣ ತಗೊಂಡಿದೆ ಅಂತ ಅರ್ಥ. ಇನ್ನೊಂದ್ ಕಡೆ ಅದೊಂದು ಪ್ಲಾಂಟ್ ಓಪನ್ ಮಾಡ್ತು ಅಂದ್ರೆ ನೀವು ಒಂದು ಬಿಸ್ನೆಸ್ ನ ಸೃಷ್ಟಿ ಮಾಡ್ಕೊಡ್ತೀರಾ. ಒಂದು ಏನು ಎಂಪ್ಲಾಯ್ಮೆಂಟ್, ತುಂಬಾ ಜನಕ್ಕೆ ಎಂಪ್ಲಾಯ್ಮೆಂಟ್ ಸೃಷ್ಟಿ ಆಗುತ್ತೆ ಅದರಿಂದ. ಸೊ ಅನ್ಎಂಪ್ಲಾಯ್ಮೆಂಟ್ ಇರೋರ್ಗೆ ಇದಾಗುತ್ತೆ, ಜಾಬ್ಸ್ ಸೃಷ್ಟಿ ಆಗ್ತವೆ, ಮತ್ತೆ ಡೆವಲಪ್ ಆಗ್ತಾ ಹೋಗುತ್ತೆ. ಆ ಬಿಸ್ನೆಸ್ ಡೆವಲಪ್ ಆಗ್ತಾ ಇದ್ದಂಗೆ ನೀವು ಸಹ ಡೆವಲಪ್ ಆಗ್ತಾ ಹೋಗ್ತೀರಾ. ಸೊ ಅಂದ್ರೆ ನಿಮ್ಮ ಶೇರ್ಸ್ ವ್ಯಾಲ್ಯೂ ಏನಿದೆ ಅದು ಸಹ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಇದೊಂದೇ ರೀಸನ್ ಅಲ್ಲ, ಇನ್ನು ತುಂಬಾ ರೀಸನ್ಸ್ ತುಂಬಾ ಇದೆ. ಸೊ ಈ ತರ ಇನ್ವೆಸ್ಟ್ಮೆಂಟ್ಗಳು ಮಾಡೋದ್ರಿಂದ ಅಥವಾ ಮಾಡೋದ್ರಿಂದ ಕಂಪ್ನಿಗಳನ್ನ ಬೆಳೆಸೋದ್ರಿಂದ ಬೇರೆ ಕಡೆಯಿಂದ ಈಗ FIIs ಎಲ್ಲ ಬರ್ತಾರೆ. FIDIs ಎಲ್ಲ ಬಂದು, FIIs ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅಂದ್ರೆ ಬೇರೆ ದೇಶದ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಸೊ ಅವ್ರ ಕೆಲಸ ಇನ್ವೆಸ್ಟ್ ಮಾಡೋದಷ್ಟೇ. ಅವರು ಸಹ ಇಂಡಿಯಾದಲ್ಲಿ ಬಂದು ಇನ್ವೆಸ್ಟ್ ಮಾಡೋಕೆ ಮುಂದೆ ಆಗ್ತಾರೆ. ಈಗ ಆಲ್ರೆಡಿ ತುಂಬಾ ಜನ 2000ದಿಂದ 3000 FIIs ಓನ್ಲಿ FIIs NSE ರಿಜಿಸ್ಟರ್ ಆಗಿದ್ದಾರೆ. ಸೊ ಅವ್ರ ಕೆಲಸ ಏನು, ಅವರು ಇನ್ವೆಸ್ಟ್ ಮಾಡಿ ಕಂಪ್ನಿಗಳನ್ನ ಬೆಳೆಸುವಂಥದ್ದು. ಸೊ ನಾವು ನಮ್ಮ ಮನಸ್ಸಲ್ಲಿ ಬೆಳೆಸ್ತಾ ಇದೀವಿ ಅನ್ನೋದು ಒಂದು ಇದ್ಕೊಂಡು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡೋರು ಸಹ ನಾವು ಸಹ ಒಂದು ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗ್ಲಿ ಅಥವಾ ನಮ್ಮ ಒಂದು ಹಣದ ಫೈನಾನ್ಷಿಯಲ್ ಫ್ರೀಡಮ್ ತಗೊಳಕ್ಕಾಗ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಹೆಲ್ಪ್ ಮಾಡುತ್ತೆ. ಆಯ್ತಾ? ಸೊ ಇದು ಬಂದ್ಬಿಟ್ಟು ರೋಲ್ ಆಫ್ ಸ್ಟಾಕ್ ಮಾರ್ಕೆಟ್ ಇನ್ ಇಂಡಿಯನ್ ಗವರ್ಮೆಂಟ್. ಓಕೆ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.